ಪಠ್ಯಪುಸ್ತಕದಲ್ಲಿ ಭಗವದ್ಗೀತೆ ಸೇರಬೇಕು. ಭಗವದ್ಗೀತಾ ಅಭಿಯಾನ ಮಹಾ ಸಮರ್ಪಣೆಗೆ ಕಾರ್ಯಕ್ರಮದಲ್ಲಿ ಮನವಿಯನ್ನ ಮಾಡಿಕೊಳ್ಳುವಂತದ್ದು. ಈ ಕುರಿತು ಮಾಜಿ ಸಿಎಂ ಕೆಎಸ್ ಈಶ್ವರಪ್ಪ ಎಚ್ಡಿಕೆಗೆ ಮನವಿಯನ್ನ ಮಾಡಿದ್ದಾರೆ. ಪಠ್ಯಪುಸ್ತಕದಲ್ಲಿ ಭಗವದ್ಗೀತೆ ಸೇರಬೇಕು. ಭಗವದ್ಗೀತಾ ಅಭಿಯಾನ ಮಹಾ ಸಮರ್ಪಣೆ ಕಾರ್ಯಕ್ರಮದಲ್ಲಿ ಮನವಿ. ಈ ಕುರಿತು ಮಾಜಿ ಡಿಸಿಎಂ ಕೆಎಸ್ ಈಶ್ವರಪ್ಪ ಎಚ್ಡಿಕೆಗೆ ಮನವಿಯನ್ನ ಮಾಡಿದ್ದಾರೆ. ಕೇಂದ್ರದ ಜೊತೆ ಚರ್ಚೆ ಮಾಡುತ್ತೇನೆ ಎಂದಿರುವಂತಹ ಎಚ್ಡಿ ಕುಮಾರಸ್ವಾಮಿ ಶಾಲಾ ಕಾಲೇಜು ವಿಶ್ವವಿದ್ಯಾಲಯ ಪಠ್ಯಪುಸ್ತಕದಲ್ಲಿ ಭಗವದ್ಗೀತೆ ಅಗತ್ಯ. ಭಗವದ್ಗೀತೆಯನ್ನ ಸರಿಯಾಗಿ ಓದ್ಲಿಕ್ಕೆ ಕಲಿಬೇಕು, ಅದನ್ನ ಸೇರಿಸಲಿಕ್ಕೆ ಪ್ರಯತ್ನವನ್ನ ಮಾಡಲಾಗುತ್ತೆ. ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಜೊತೆಗೆ ಚರ್ಚಿಸುತ್ತೇನೆ ಎಂದಿರುವಂತಹ ಎಚ್ಡಿ ಕುಮಾರಸ್ವಾಮಿ ಶಾಲಾ ಮಕ್ಕಳಿಗೆ ಸರಿಯಾದ ಮಾರ್ಗದಲ್ಲಿ ಮಾರ್ಗದರ್ಶನ ನೀಡಬೇಕು. ಅದಕ್ಕೆ ರಾಮಾಯಣ ಮತ್ತು ಮಹಾಭಾರತವನ್ನ ಕಲಿಯಬೇಕು. ಸಮಾಜದಲ್ಲಿ ಅವ್ಯವಹಾರ ಅನಾಚಾರ ಹೆಚ್ಚಿದೆ. ಮಕ್ಕಳಿಗೆ ಭಗವದ್ಗೀತೆ ಕಲಿಸುವುದು ಅಗತ್ಯವಾಗಿರುತ್ತದೆ, ಅದು ಅನಿವಾರ್ಯ. ಭಗವದ್ಗೀತೆ ಈ ಪೀಳಿಗೆಯ ಮಾರ್ಗದರ್ಶನ ಬೆಳಕಾಗಬೇಕು. ಪ್ರತಿಯೊಬ್ಬರೂ ಕೂಡ ಭಗವದ್ಗೀತೆ ಮೌಲ್ಯವನ್ನ ತಿಳಿಬೇಕು. ಮುಂದಿನ ದಿನಗಳಲ್ಲಿ ಕ್ರಮವನ್ನ ಆರಂಭಿಸುವಂತೆ ಎಚ್ಡಿ ಕುಮಾರಸ್ವಾಮಿ ಅವರು ಕೂಡ ಭರವಸೆಯನ್ನ ನೀಡಿರುವಂತದ್ದು. ವಾವ್, ದಟ್ಸ್ ಗ್ರೇಟ್. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದ್ರೆ, ಭಗವದ್ಗೀತೆಯಲ್ಲಿರುವಂತಹ ಅಂಶಗಳನ್ನ ಜನಗಳಿಗೆ ತಲುಪಿಸುವಂಥದ್ದು, ಅದು ಕೂಡ ಚಿಕ್ಕ ಮಕ್ಕಳಲ್ಲಿ ಆ ಒಂದು ಭಗವದ್ಗೀತೆ ಓದುವಂತಹ ವಿಚಾರಗಳನ್ನ ತುಂಬಿಸುವಂಥದ್ದು ಇದೆಯಲ್ಲ, ಅದಷ್ಟು ಒಳ್ಳೆ ಕೆಲಸ ಯಾವುದೂ ಇಲ್ಲ. ಯಾಕಂದ್ರೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತಾರಲ್ವಾ, ಹಾಗೆ ಚಿಕ್ಕ ವಯಸ್ಸಿನಿಂದ ಏನ್ ಕಲ್ತಿರ್ತೀವೋ ಅದೇ ಸತ್ಯ. ಈ ನಾವು ದೊಡ್ಡಾಗಿರ್ತೀವಿ, ನಾವು ಬೆಳೆದಿರ್ತೀವಿ, ನಮ್ಮ ಮನಸ್ಸಲ್ಲಿ ಸ್ವಲ್ಪ ತುಂಬಿಸೋದು ಕಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಗೆ ಹಾಗಲ್ಲ, ಅವ್ರು ಏನೇ ಕೊಟ್ಟರು ಕಲ್ತು ಬಿಡ್ತಾರೆ. ಇನ್ನು ಪಠ್ಯಪುಸ್ತಕದಲ್ಲಿ ಭಗವದ್ಗೀತೆ ಯಾಕೆ ಬೇಕು ಅಂತಂದ್ರೆ, ಜೀವನವನ್ನ ಹೇಗೆ ನಾವು ಮಾಡಬೇಕು, ಜೀವನದಲ್ಲಿ ಧರ್ಮ ಅನ್ನೋದು ಎಷ್ಟು ಮುಖ್ಯ. ಧರ್ಮ ಅಂದ್ರೆ ಈ ಮುಸ್ಲಿಮು, ಹಿಂದೂ, ಕ್ರಿಶ್ಚಿಯನ್ನು ಆ ಧರ್ಮ ಅಲ್ಲ, ಸತ್ಯದ ಧರ್ಮ ಅದು ಎಷ್ಟು ಮುಖ್ಯವಾಗಿರುತ್ತೆ. ಸುಳ್ಳು ಹೇಳಿದ್ರೆ ಏನಾಗುತ್ತೆ, ಯಾವ ಪ್ರಾಬ್ಲಮ್ ಅನ್ನ ಹೇಗೆ ಸಾಲ್ವ್ ಮಾಡ್ಕೊಳ್ಬೇಕು, ನಮ್ಮ ಮನಸ್ಥಿತಿ ಹೇಗಿರಬೇಕು, ನಮ್ಮ ಮನಸ್ಥಿತಿ ಎಷ್ಟು ಸದೃಢವಾಗಿರಬೇಕು, ಎಲ್ಲ ಸಮಸ್ಯೆಗಳನ್ನ ಯಾವ ರೀತಿಯಾಗಿ ಕಾಣಬೇಕು ಅನ್ನೋದನ್ನ ತಿಳ್ಕೊಳ್ಬೇಕು ಅಂತಂದ್ರೆ ಭಗವದ್ಗೀತೆಯನ್ನು ಓದಬೇಕು. ಈ ವಿಡಿಯೋವನ್ನು ಹಾಕ್ಬಿಟ್ಟು ಈ ವಿಡಿಯೋವನ್ನು ನಾವು ಅಪ್ಲೋಡ್ ಮಾಡಿದ್ರೆ ಸಾಕಷ್ಟು ಜನ ಕಾಮೆಂಟು ಕೂಡ ಮಾಡ್ತೀರಾ ನೀವು. ಏನು, ಯಾಕೆ ಭಗವದ್ಗೀತೆಯೇ ಪುಸ್ತಕದಲ್ಲಿ ಬರಬೇಕು, ಪಠ್ಯದಲ್ಲಿ ಬರಬೇಕು, ಬೇರೆ ಒಂದು ಧರ್ಮದ ಕುರಾನೋ ಬೈಬಲ್ಲೋ ಯಾಕೆ ಬರಬಾರ್ದು? ಒಳ್ಳೇದಿದ್ರೆ ತರ್ರಿ, ಯಾರು ಬೇಡ ಅಂತಾರೆ. ಒಳ್ಳೇದಿದೆ ಅಂದ್ರೆ ತಗೊಂಡು ಬನ್ನಿ, ಅದರಿಂದ ಕೆಟ್ಟದಾಗಿ ಪರಿವರ್ತನೆ ಆಗಬಾರ್ದು. ಇನ್ನು ಭಾರತವನ್ನ, ಅಖಂಡ ಭಾರತವನ್ನ ಮೊದಲು ಆಳಿದಂತಹ ಪ್ರಜೆಗಳೆಲ್ಲರೂ ಕೂಡ ಹಿಂದೂಗಳೇ ಆಗಿದ್ರು. ನಾ ಈಗಲೂ ಹೇಳ್ತೀನಿ, ಕ್ರಿಶ್ಚಿಯಾನಿಟಿ, ಮುಸ್ಲಿಂ ಎಲ್ಲವೂ ಕೂಡ ಬೇರೆ ದೇಶದಿಂದ ಬಂದಿರುವಂಥದ್ದು. ಮೊದಲು ಭಾರತದಲ್ಲಿ ಇದಿರಲಿಲ್ಲ, ಇರಲಿಲ್ಲ. ಎಲ್ಲಿಂದ ಬಂತು? ಬೇರೆ ಬೇರೆ ದೇಶಗಳಿಂದ ಬಂದಿರುವಂಥದ್ದು. ಅಲ್ಲ, ನಾವು ಅದನ್ನ ಗೌರವಿಸ್ತೀವಿ ರೀ, ನಾವು ಕೈ ಮುಗಿದು ಬನ್ನಿ ಅಂತ ಹೇಳಿ ಆಮಂತ್ರಣ ಕೊಡ್ತೀವಿ. ಭಗವದ್ಗೀತೆನೇ ಯಾಕೆ ಅಂತಂದ್ರೆ ಸಾಕಷ್ಟು ಮಾರ್ಗದರ್ಶನಗಳು ಅದರಲ್ಲಿ ಇರ್ತವೆ. ಬೇರೆ ವಿಚಾರದಲ್ಲೂ ಅಥವಾ ಬೇರೆ ಯಾವುದೋ ಧರ್ಮದಲ್ಲಿರುವಂಥದ್ದು ಒಳ್ಳೆ ವಿಚಾರ ಇತ್ತು ಅಂತಂದ್ರೆ ಹಾಕಿ, ಯಾರು ಬೇಡ ಅಂತಾರೆ. ಆದರೆ ಪುರಾತನವಾಗಿರುವಂತಹ ಭಗವದ್ಗೀತೆ ಪುಸ್ತಕದಲ್ಲಿ ಬೇಕು, ಇದಾದ್ರೂ ಬೇಕು, 2 ಸಾಲಾದ್ರೂ ಬೇಕು ಅಂತಾರಲ್ಲ, 2 ಸಾಲಾದ್ರೂ ಬೇಕು ಭಗವದ್ಗೀತೆ. ಜೀವನವನ್ನ ಸುಧಾರಣೆ ಮಾಡಬೇಕು ಅಂತಂದ್ರೆ ಭಗವದ್ಗೀತೆಯನ್ನು ದಿನ ಓದಬೇಕು ಅಂತ ದೊಡ್ಡವರು ಹೇಳ್ತಾರೆ, ನಂಗೆ ಗೊತ್ತಿಲ್ಲ. ಎಸ್, ಓದಿ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.